ರೆಸಲ್ಯೂಷನಿಂದ ಸ್ಟಾರ್ಟ್ ಮಾಡಬೇಕು ಅಂತಾರೆ. ಇವತ್ತು ಏನು ಹೊಸದಾಗಿ ಮಾಡೋದು ಅಂತ ಅನ್ಬೇಕಾದ್ರೆ ಸುಮ್ಮನೆ ಹಾಗೆ ಯೋಚನೆ ಬಂತು. ನಮ್ಮ ಮನೆ ಪಕ್ಕದ ಹತ್ತಲೇ ಇಷ್ಟು ಜಾಗ ಇದೆ, ಸ್ಪೇಸ್ ಅಂತ. ಅಲ್ಲಿ ಇಷ್ಟು ಸ್ಪೇಸ್ ಇದೆ ಈ ಕಡೆ, ಅಂದರೆ ಇನ್ನೊಂದು ಸೈಡ್ ತುಂಬ ಸ್ಪೇಸ್ ಇದೆ. ಒಂದು ಕಡೆ ಇಷ್ಟು ಸ್ಪೇಸ್ ಇದೆ. ಈ ಸ್ಪೇಸಲ್ಲಿ ಒಂದು ಚಿಕ್ಕ ಕೈತೋಟ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಅದಕ್ಕೆ ಇವತ್ತು ಈ ಸ್ಪೇಸ್ನ ರೆಡಿ ಮಾಡಬೇಕು. ಇಲ್ಲೆಲ್ಲ ತುಂಬ ವೇಸ್ಟೇಜ್ ಎಲ್ಲ ಮನೆ ರಿಪೇರಿ ಮಾಡಿಸ್ಬೇಕಾರೆ ಸ್ವಲ್ಪ ಅನ್ನೆಸೆಸರಿ ಈ ವೈರು ಇವೆಲ್ಲ ಇಲ್ಲೇ ಎಸ್ಬಿಟ್ಟಿದ್ದಾರೆ, ಕ್ಲೀನ್ ಮಾಡಿಲ್ಲ. ಯಾರನ್ನಾರು ಕಾಸು ಕ್ಲೀನ್ ಮಾಡಿಕೊಡಿ ಅಂತ ಅಂತೆ, ಬಟ್ಟು ಗಾಣ ಮಾಡ್ತಾಯಿದ್ದೀವಿ. ಆ ಗಾಣದ ಬಿಸಿಲಿ ಇದನ್ನು ಮಾಡ್ತಾಯಿಲ್ಲ, ಕ್ಲೀನ್ ಮಾಡಿಸಿಲ್ಲ. ಸೊ ನಾನೇ ಇವತ್ತು ಕ್ಲೀನ್ ಮಾಡಿಕೊಂಡು ಅಲ್ಲೊಂದು ಕೈತೋಟ ಥರ ಹೂವಿನ ಗಿಡ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇಲ್ಲಿ ಈ ಕಡೆ ಇಷ್ಟು ಜಾಗ ಇದೆ, ಫುಲ್ ಒಂದು ಬೌಂಡ್ರಿನೇ ಇದೆ. ಇಲ್ಲಿ ಫುಲ್ ಗಾಣ ಆಗುತ್ತೆ. ಸೊ ಈ ಕಡೆ ಏನೇ ನಾನು ಯಾವ ಗಿಡ ಹಾಕಿದ್ರೂ ಕೂಡ ಇಲ್ಲಿ ಲಾರಿ ಇವೆಲ್ಲ ಓಡಾಡುತ್ತಲ್ಲ, ಹಾಕಿ ಒಂದು 15 ದಿವಸಕ್ಕೆ ಆ ಗಿಡ ನೆಟ್ಟಿದೆ ಅನ್ನೋದು ಕಾಣಲ್ಲ, ಆ ಥರ ಮಾಡಾಕ್ಬಿಡ್ತಾರೆ. ಸೊ ಈ ಕಡೆ ಅಲ್ಲಿ ಕಾಂಪೌಂಡ್ ಪಕ್ಕ ಇರೋ ಜಾಗದಲ್ಲಿ ಅಲ್ಲೇನು ಯಾರೂ ಓಡಾಡಲ್ಲ. ಸೊ ಅಲ್ಲೇ ನೆಡೋಣ ಗಿಡಗಳನ್ನೆಲ್ಲ ಅಂತ ಅಂದ್ಕೊಂಡು ಇವತ್ತು ರೆಸಲ್ಯೂಷನ್ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ನೋಡಿ ಇಲ್ಲಿ ಎಷ್ಟೊಂದು ಇವರು ಮನೆ ರಿಪೇರಿನ ಮಾಡಿಸ್ಬೇಕಾದ್ರೆ ಹಿಂಗೆಲ್ಲ ವೈರ್ನ ತೆಗೆದು ಹಾಕ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಈಗ ಈ ವೈರದು ಎಲ್ಲಿಂದ ಬಂದಿದೆಯೋ ಕಾಣಿದೆ, ಯಾವುದು ಇದ್ರ ವೈರ್ ಥರ ಇದೆ, ಏನೋ ಇರೋ ಗೊತ್ತಿಲ್ಲ. ಇಷ್ಟಾಗಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ಒಂದು ಕಡೆ ಹಾಕಿದ್ರೆ ಪ್ಲಾಸ್ಟಿಕ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಗರ್ಕೆ ಕಿತ್ತಿದ್ದೀನಿ, ಬಟ್ ತುಂಬ ಗರ್ಕೆ ಇದೆ, ಕೀಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾಳೆ ಯಾರನ್ನಾರ ಕೆಲಸದವ್ರನ್ನ ಕರೆಸಿ ಇಲ್ಲಿರೋ ಗರ್ಕೆ ಎಲ್ಲ ಕೀಳಿಸ್ಬೇಕು. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.